ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಇವತ್ತು ನಡೆದಂತಹ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿನ ಕೀ ಆನ್ಸರ್ ಜೊತೆಗೆ ಫುಲ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇವೆ. ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು ದಯವಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಿ ತಾವುಗಳು ಪ್ರಿಂಟ್ ಹೊಡ್ಕೊಂಡು ಇದರ ಒಂದು ಫುಲ್ ಕೀ ಆನ್ಸರ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ ಎ ಇಫ್ ಫಂಕ್ಷನ್ ಅಂತ ಇದೆ ಅಲ್ವಾ, ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಏನಿದು x/3 - 2 ದಟ್ ಈಸ್ ದ ರೈಟ್ ಆನ್ಸರ್. x/3 - 2 ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಮ್ಯಾಚ್ ದ ಕಾಲಮ್ ನೋಡ್ತಾ ಹೋಗೋಣ. ವಿತ್ ಕಾಲಮ್ 2 ಇದೆ ಅಲ್ವಾ, ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತದೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. Question number 3, my dear children, the product of matrices A and B is equal to a square matrix. If the order of the matrix B is 2 into 3, then order of the matrix A is dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು question number 3 right answer is option C. 3 into 2 is the right answer. Question number 4, if A is a square matrix of order 2 and ಹೌದಲ್ವಾ, question number 4 right answer is again option C, that is 1/3 is the right answer. Question number 5, if f is equal to cos ಹೌದಲ್ವಾ √x, then dy/dx is equal to dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಯಾವುದು ಮೈನಸ್ ಸೈನ್ √x ಡಿವೈಡೆಡ್ ಬೈ 2√x ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ನಾವು ಝಡ್ ಇರಬೇಕಲ್ವ ಅದು ನೋಡಿ. ಕ್ವಶನ್ ನಂಬರ್ 6ಗೆ ಹೋಗೋಣ. ಇಫ್ ಎಫ್ ಈಸ್ ಈಕ್ವಲ್ ಟು x⁻20, ದೆನ್ d²y/d² dx² ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 380x⁸ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, the edge of a cube is increasing at a constant rate at the moment when the edge is 2 centimeter long. The rate at which the volume of the cube is increasing is dash ಅಂತ ಇದೆ. ದಯವಿಟ್ಟು ಕ್ವಶನ್ ನಂಬರ್ 7ಗೆ ನೀವೇ ನನಗೆ ಉತ್ತರವನ್ನು ಕಳುಹಿಸಿ ಕೊಡಬೇಕು ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ಬನ್ನಿ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ. ದಿ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಫಾರ್ ದಿ ಫಾಲೋಯಿಂಗ್ ಗ್ರಾಫ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 0 ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 9 ನೋಡೋಣ ವಿದ್ಯಾರ್ಥಿಗಳೇ. ಇದು ಎಕ್ಸಾಮ್ 2 ಆಗಿರುತ್ತೆ, ಪ್ರಿಪೇಟರಿ ಎಕ್ಸಾಮ್ 2 ಆಗಿರುತ್ತೆ, ನೆನಪಿರಲಿ. ಕ್ವಶನ್ ನಂಬರ್ 9ಗೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಈಸ್ 2 tan x - 3 secant x plus c is the right answer is option A ಆಗಿ ಇರುತ್ತದೆ. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ದಟ್ ಈಸ್ -1 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. -1 ಅಂದರೆ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11, ಎ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಅಂತ ಇದೆ. ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಸ್ಟೇಟ್ಮೆಂಟ್ 1 and 2 ಆರ್ ದೇರ್ ಇಫ್ ಈದರ್ ಅಂತ ಕೊಟ್ಬಿಟ್ಟು ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಎರಡೂ ತಪ್ಪೋ ಅಥವಾ ಎರಡೂ ಟ್ರೂನೋ ಏನು ಅಂತ ಓದ್ಕೊಂಡು ತಾವುಗಳು ಬರಿಬೇಕಾಗಿದೆ. ಹಿಯರ್ ಕ್ವಶನ್ ನಂಬರ್ 12 ರೈಟ್ ಈಸ್ ಸ್ಟೇಟ್ಮೆಂಟ್ 1 is true and statement 2 is false, then the right answer is option A is the right answer. Question number 13, if a line makes π/2, π/3, π/4 with x, y, z axis respectively, then its direction coins are dash ಅಂತ ಇದೆ. Question number 13 right answer is, my dear children, ಹೇಳ್ತೀರಾ? ಭಾಳ ಈಸಿ ಇದೆ ಅಲ್ವಾ, ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಯಾವುದಕ್ಕೆ? ಕ್ವಶನ್ ನಂಬರ್ 13ಗೆ ಆಪ್ಷನ್ ಡಿ, ABCD ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಬನ್ನಿ ಈಗ ಕ್ವಶನ್ ನಂಬರ್ 14 ನೋಡ್ತಾ ಹೋಗೋಣ. 2 cards are drawn at random without replacement from a pack of 52 playing cards, then the probability that both the cards are black is dash ಅಂತ ಇದೆ. ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ ಬಂದು 25/102 102. ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಇಫ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್
ಇದಿದೆ ಅಲ್ವಾ ಕ್ವಶನ್ ನಂಬರ್ 15 ರೈಟ್ ಆನ್ಸರ್ ಈಸ್ 1. ದಟ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. Now fill in the blanks by choosing the appropriate answers given in the bracket. Question number 16 ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ ಮಕ್ಕಳೇ. ಕ್ವಶನ್ ಪೇಪರ್ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರ ಹತ್ರನೂ ಕೂಡ. ಕ್ವಶನ್ ನಂಬರ್ 16ಗೆ ಸರಿಯಾದ ಉತ್ತರ 2 ಆಗಿರುತ್ತದೆ. ಕ್ವಶನ್ ನಂಬರ್ 17 ರೈಟ್ ಆನ್ಸರ್ ಈಸ್ 8. ಕ್ವಶನ್ ನಂಬರ್ 18 ರೈಟ್ ಆನ್ಸರ್ ಈಸ್ 3. ಕ್ವಶನ್ ನಂಬರ್ 19 ರೈಟ್ ಆನ್ಸರ್ ಈಸ್ 3. ಕ್ವಶನ್ ನಂಬರ್ 20 ರೈಟ್ ಆನ್ಸರ್ ಈಸ್ 4. ಐ ರಿಪೀಟ್, ಕ್ವಶನ್ ನಂಬರ್ 16 2, 17 8, 18 3, 19 3. ಕೇಳಿಸ್ತಾ ಇದ್ದೀರಿ ಎಲ್ಲರಿಗೂ? 24. ನನಗೆ ಅದರಲ್ಲಿ ಒಂದು ಡೌಟ್ ಇತ್ತು, ಅದು ಯಾವುದು ಅಂತ ತಾವುಗಳು ಕ್ಲಿಯರ್ ಮಾಡಿ. 18 19ನಲ್ಲಿ ಹೌದಲ್ವಾ ಸರಿಯಾದದ್ದು ಯಾವುದು ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ನೆಕ್ಸ್ಟ್ ಪಾರ್ಟ್ ಬಿ ಕಡೆಗೆ ಹೋಗೋಣ. 18 19 ನೀವೇ ನನಗೆ ಡಿಸೈಡ್ ಮಾಡಿ ಕಳಿಸ್ಬೇಕು. ಧನ್ಯವಾದಗಳು. ಬನ್ನಿ ಈಗ ಪಾರ್ಟ್ ಬಿ ಕಡೆಗೆ ಹೋಗೋದಾದರೆ ಆಲ್ 2 ಮಾರ್ಕ್ಸ್ ಕ್ವಶನ್ಸ್ ಆದರೆ ಎನಿ 6 ಅಂತ ಇದೆ. ಎಲ್ಲದೂ ಕೂಡ ರೆಡಿಯಾಗಿ ತಗೊಳ್ಳು. ಆಲ್ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್ ಹೌದಲ್ವಾ. ಆ್ಯಂಡ್ ಏನಂತೀರ ತಾವುಗಳು ಪಾರ್ಟ್ ಬಿ ಸಿ ಡಿ ಹೌದಲ್ವಾ. 4 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಆ್ಯಂಡ್ ಆಲ್ 4 ಮಾರ್ಕ್ ಕ್ವಶನ್ಸ್ ಆರ್ ಫ್ರಮ್ ಮಾಡಲ್ ಕ್ವಶನ್ ಪೇಪರ್ಸ್. ನಿಮ್ಮ ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಿಂದನೇ ಬಂದಿರುವಂಥದ್ದು. ದಯವಿಟ್ಟು ಮೊದಲು ತಾವುಗಳು ಪ್ರಿಪೇರ್ ಆಗಬೇಕಾಗಿರುವಂಥದ್ದು ಅದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಆಲ್ 3 ಮಾಡಲ್ ಕ್ವಶನ್ ಪೇಪರ್ ವಿತ್ ಕಂಪ್ಲೀಟ್ ಆನ್ಸರ್ಸ್ ಆಯಿತಾ. ಆನ್ಸರ್ಸ್ ಆಗಿರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಆ ಎಲ್ಲ ವಿಡಿಯೋಸ್ಗಳನ್ನು ಚೆಕ್ಔಟ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಕಮೆಂಟ್ ಮುಖಾಂತರ ಕ್ವಶನ್ ನಂಬರ್ ಹೇಳಿದ್ನಲ್ವಾ 18 19 ಇದು ಕ್ಲಾರಿಫೈ ಮಾಡಿ. ಜೊತೆಗೆ ಕ್ವಶನ್ ನಂಬರು ಯಾವುದು ನಿಮಗೆ ಕೊಟ್ಟಿದ್ದು ನಾನು 7 ಇದನ್ನು ತಾವುಗಳು ಕ್ಲಾರಿಫೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.